ನೀವೆಲ್ಲ ಮಾತಾಡ್ತಾ ಇರಿ. ಮನೇಲಿ ಇಷ್ಟು ಕೆಲಸ ಇದೆ. ಅವಳು ಎಲ್ಲಿ ಹಾಳಾಗಿ ಹೋಗಿದ್ದಾಳೋ ನೋಡ್ಕೊಂಡು ಬರ್ತೀನಿ. ಯಾರಮ್ಮ? ಇನ್ಯಾರು? ಅದೇ ಆ ಬಜಾರಿ ಅಮ್ಮು. ಅಮ್ಮ ಅವಳು ಅಡಿಗೆ ಮನೇಲಿದ್ಲು, ನಾನು ಕರ್ದೆ. ಬರ್ಬೋದು. ಕೆಳಗಡೆ ಯಾರ ಜೊತೆನಾದ್ರೂ ಮಾತಾಡ್ತಿರ್ತಾರೆ. ಅವಳಿಗೆ ಯಾರಾದರೂ ಮಾತಿಗೆ ಸಿಕ್ಬಿಟ್ರೆ ಈ ಜಗತ್ತೇ ಮರ್ತು ಹೋಗ್ತಾಳೆ. ಅಮ್ಮ ಬಾ ಅಮ್ಮ, ಒಂದು 5 ನಿಮಿಷ ಕೂತ್ಕೋ. ಕೂತ್ರೆ ಕೆಲಸ ಆಗತ್ತೇನೆ. ಅಮ್ಮ ಹೀಗೆ ಕೆಲಸ ಅಂತ ಸಿಕ್ಕಾಪಟ್ಟೆ ಓಡಾಡಿ ಕಾಲು ನೋವು ಮಾಡ್ಕೊಂಡ್ರೆ ಮದ್ವೆವರೆಗೂ ಓಡಾಡೋರು ಯಾರು ಹೇಳು? ಬಾ ನೀನ್ ಕೂತ್ಕೋ ಅಮ್ಮ. ಅಯ್ಯೋ ಕೂತ್ಕೋ. ಅಯ್ಯೋ ಏನು ಹುಡುಗಿನೇ ನೀನು. ಈಗ ಸಮಾಧಾನ ಆಯ್ತಾ? ಏನ್ ಡೌರಾಣಿನ ನೀನು? ಏನೇ ಏನು? ಸಾಕು ಸಾಕು ಸಾಕು. ಅಮ್ಮ ನಾ ಮದ್ವೆ ಆದ್ಮೇಲೆ ಮೊದಲನೇ ಸಲ ಈ ತರ ತುಂಬಿದ ಕುಟುಂಬದ ಜೊತೆ ಬೆರೀತಾ ಇರೋದು. ಇಷ್ಟು ಖುಷಿ ಆಗ್ತಿದೆ ಗೊತ್ತಮ್ಮ. ಹೌದಮ್ಮ, ನೀನು ನಮ್ಮ ಮನೆಗೆ ಬಂದಿರೋದು ನಮಗೂ ಖುಷಿ ಆಗ್ತಿದೆ. ನನ್ಗೆ ಯಾರೂ ಇಲ್ಲ ಅಂತ ಆ ದೇವ್ರು ನಿಮ್ಮನ್ನ ಪರಿಚಯ ಮಾಡಿಸ್ತಾ ಅಂತ ಅನ್ಸುತ್ತೆ. ಅಯ್ಯೋ ಯಾಕಮ್ಮ ಹಾಗೆ ಹೇಳ್ತಿದ್ಯಾ? ನಾವಿದ್ದೀವಿ. ಹೌದು, ಇದು ನಿಮ್ಮನೆ ಅಂತಾನೆ ಅಂದ್ಕೊಳ್ಳಿ. ಆರತಿ, ನಿಮ್ಮ ಹುಡ್ಬಿ ಏನು ಕೆಲಸ ಮಾಡೋದು? ಅವರು ಸೇಲ್ಸ್ ಹೆಡ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹೌದಾ? ನಮ್ಮವರು ಸೇಲ್ಸ್ ಹೆಡ್ಡೆ. ಯಾವಾಗಲೂ ಕೆಲಸ ಅಂತ ಔಟ್ ಆಫ್ ಸ್ಟೇಷನ್ ಹೋಗ್ತಾನೆ ಇರ್ತಾರೆ. ನಾಳೆಯಿಂದ 3 ದಿನ ಹೈದರಾಬಾದ್ ಅಂತೆ. ಏನಮ್ಮ, ನಿಮ್ಮವರು ಅಂತ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ಯಾ? ನಿನ್ನ ಗಂಡನೂ ಹೀಗೆ ಆಗಾಗ ಹೊರಗಡೆ ಹೋಗ್ತಾ ಇದ್ರೆ ಕಷ್ಟ ಆಗಲ್ವಾ? ಆಗುತ್ತೆ ಅಮ್ಮ, ಆದರೆ ಅದು ಈಗೀಗ ಅಭ್ಯಾಸ ಆಗೋಗಿದೆ. ನಮ್ಮ ಯಜಮಾನ್ರಿಗೆ 100 ವರ್ಷ ಆಯಸ್ಸು. ಅವ್ರ ಬಗ್ಗೆ ಮಾತಾಡ್ತಿದ್ದಾಗೆ ಅವ್ರದೇ ಫೋನ್ ಬಂತು ನೋಡಿ. ಆಚೆ ಇದ್ರು ನಂದೇ ಚಿಂತೆ, ತುಂಬ ಮಿಸ್ ಮಾಡ್ಕೋತಾ ಇರ್ತಾರೆ. ನೀವೀಗ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಕಾಲ್ ಮಿಸ್ ಆಗ್ಬಿಡುತ್ತೆ. ರಿಸೀವ್ ಮಾಡಿ. ಹೇಗಿದ್ದೀರಾ? ಏನ್ ವಿಷಯ? ನೀ ಎಲ್ಲಿದ್ಯಾ ಶಾರದಾ? ಮನೆಗೆ ಬೇರೆ ಮನೇಲೆ ಎಲ್ಲೋ ಮಿಸ್ ಮಾಡಿದ್ದೀನಿ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬೇರೆ ತಗೋಬೇಕಿತ್ತು. ಮನೆಗೆ ಬರ್ತೀಯಾ? ಹೌದಾ, ಸರಿ ರೀ, ಬರ್ತೀನಿ. ಅದಕ್ಕೂ ಮುಂಚೆ ನನ್ನ ಫ್ರೆಂಡಿಗೆ ಫೋನ್ ಕೊಡ್ತೀನಿ, ಅವರಿಗೆ ಮದುವೆ ವಿಶ್ ಮಾಡಿಬಿಡಿ. ಹಲೋ, ನಾನು ಶಾರದಾ ಹಸ್ಬೆಂಡ್ ಮಾತಾಡ್ತಿರೋದು. ನಾನು ಶಾರದಾ ಹಸ್ಬೆಂಡ್ ಮಾತಾಡ್ತಿರೋದು. ಏನು? ಏನಿಲ್ಲ. ನೀನು ಸ್ವಲ್ಪ ಮಾತಾಡಬೇಕು. ಬಾ. ಎಲ್ಲಿಗೆ? ಬಾರೋ. ಅಣ್ಣ, ಏನು ನಿಮ್ಮ ಅವಸ್ಥೆ? ನೀನು ನೋಡಿದ್ರೆ ಆರ್ತಿನ ನೋಡ್ತಾ ಇದ್ಯಾ, ಅಲ್ಲಿ ನೋಡಿದ್ರೆ ವೇದಾಂತ ಅಣ್ಣ ಅಮೂಲ್ಯನ ಜೊತೆ. ಬಾ ನೀನು. ನಾವೆಷ್ಟು ಬೇಗ ಹೋಗ್ತೀವ ಗೌತಮ್ ಅಣ್ಣ ಅಷ್ಟು ಬೇಗ ಬಯಲಾಗುತ್ತೆ. ನಡಿಯಯ್ಯ. ಯಗ್ರಜ ಬಾಳೆಗೊನೆ ಒತ್ಸಿದಲ್ದೆ ನನ್ನ ನಡು ನೀರಲ್ಲಿ ಕೈ ಬಿಟ್ಟು ಹೋದ. ಇವತ್ತು ನನ್ನ ಬ್ಯಾಚುಲರ್ ಪಾರ್ಟಿ ಬೇರೆ ಇದೆ. ಓ ಹೌದಾ? ನನಗೆ ಹೇಳಲಿಲ್ಲ. ಇವಾಗ ಅದು ಮುಖ್ಯನಾ? ಅಣ್ಣ ನಿಜ ಹೇಳ್ರು, ನೀವಿಬ್ರು ಏನಕ್ಕೆ ಬಂದಿದ್ರಿ ಅಂತ. ನಾನು ನಮ್ಮ ಹುಡುಗಿ ನೋಡಕ್ ಬಂದೆ. ಅಗ್ರಜ ಅಮೂಲ್ಯನ್. ನಾ ಹೇಳಿದಿಲ್ವಾ ಸಾರ್ಥಕ್, ಅವರಿಬ್ರು ಮಧ್ಯೆ ಏನೋ ನಡೀತಾ ಇದೆ ಅಂತ. ಅವರಿಬ್ರು ಮುಖ ನೋಡಿದ್ಯಾ?
ನಾನು ಹೀಗೆ ಹೇಳಿ ಹೇಳಿ ಉರಿಸ್ತಾ ಇರ್ತೀನಿ. ಬಟ್ ಅಂಥದ್ದೇನೂ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೂರ್ಯ ಪಶ್ಚಿಮದಲ್ಲಿ ಹುಟ್ಬೋದು, ಆದರೆ ಅವರಿಬ್ಬರ ಮಧ್ಯ ಲವ್ ಹುಟ್ಟೋದು ಚಾನ್ಸೇ ಇಲ್ಲ. ಹಲೋ, ಸಿನಿಮಾದಲ್ಲೆಲ್ಲ ಹೀಗೆ ಲವ್ ಆಗೋದು. ಅಲ್ಲ, ನಾನು ಆದಿನ ಜೊತೆ ಸ್ಪೆಂಡ್ ಮಾಡೋಕ್ಕಿಂತ ಜಾಸ್ತಿ ಟೈಮು ವೇದಾಂತ್ ಅಮೂಲ್ಯ ಜೊತೆ ಸ್ಪೆಂಡ್ ಮಾಡ್ತಾರಲ್ಲ. ಬಾವಾ, ನನ್ನ ಡ್ರಾಪ್ ಮಾಡೋ ಡ್ಯೂಟಿ ನಿಮ್ಮದೇ ಈಗ. ಹಲೋ, ನಮಸ್ತೆ. ನನ್ನ ಹೆಸರು ಆರತಿ ಅಂತ. ಹಲೋ. ಛೇ, ಫೋನ್ ಬೇರೆ ಸ್ವಿಚ್ ಆಫ್ ಆಯಿತು. ಚಾರ್ಜ್ ಹಾಕೋದೇ ಮರ್ತ್ಬಿಟ್ಟಿದ್ದೀನಿ. ಈಗೇನು ಮಾಡೋದು? ಅಮ್ಮು ಬೇರೆ ಆರ್ತಿ ಕೊಡೋ ಒಡವೆ ಎಲ್ಲ ತೊಗೊಂಬ ಅಂದಿದ್ದಾರೆ. ನಾನೆಲ್ಲ ಒಡವೆನೂ ಶಾರದಾಗೆ ಕೊಟ್ಟಿದ್ದೀನಿ. ಈಗ ಹೇಗಾದರೂ ಮಾಡಿ ಶಾರದಾಗೆ ಗೊತ್ತಾಗದೇ ಇರೋ ಹಾಗೆ ಆ ಒಡವೆ ಎಲ್ಲ ತಗೋಬೇಕು. ಯಾಕೆ, ಏನಾಯ್ತು? ಕಾಲ್ ಕಟ್ಟಾಯಿತು ಅನಿಸುತ್ತೆ, ತಗೊಳ್ಳಿ. ಹೌದಾ? ಶಾರದಾ, ನಿಮ್ಮ ಯಜಮಾನ್ರ ಹೆಸರೇನು? ಕಾರ್ಡ್ ಮೇಲೆ ಬರಿಬೇಕಲ್ವ, ಅದಕ್ಕೆ ಕೇಳಿದೆ. ಪ್ರಣವ್ ಅಂತ. ಹೌದಾ? ಹೆಸರು ತುಂಬ ಚೆನ್ನಾಗಿದೆಯಮ್ಮ. ನಿಮ್ಮಿಬ್ಬರನ್ನೂ ಆ ಭಗವಂತ ಚೆನ್ನಾಗಿಟ್ಟಿರಲಿ. ನಿಮ್ಮ ಆಶೀರ್ವಾದ ಇದ್ದರೆ ನಾವು ಖಂಡಿತ ಚೆನ್ನಾಗಿರ್ತೀವಿ ಮಾ. ಆರ್ತಿ ಗೌತಮ್ ಮದುವೆ ಆದಮೇಲೆ ಮೊದಲನೇ ಸರ್ತಿ ಮನೆಗೆ ಊಟಕ್ಕೆ ಕರಿತೀವಲ್ಲ, ಆಗ ನಿನ್ನನ್ನು ನಿನ್ನ ಗಂಡನ್ನು ಕರಿತೀನಿ. ಖಂಡಿತ ಮನೆಗೆ ಬರಬೇಕು, ಸರಿನಾ? ಖಂಡಿತ ಬರ್ತೀವಿ ಮಾ. ಇವತ್ತು ಅವ್ರಿಗೆ ಕೆಲಸ ಇಲ್ಲ ಅಂದಿದ್ರೆ ಇವತ್ತೇ ಕರ್ಕೊಂಡು ಬರ್ತಿದ್ದೆ. ಅಮ್ಮ, ನಾನಿನ್ನು ಹೊರಡ್ತೀನಿ. ಅಯ್ಯೋ, ಯಾಕಮ್ಮ ಅವಸರ? ನಮ್ಮವ್ರು ಏನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಮರ್ತ್ಬಿಟ್ಟಿದಾರಂತೆ. ಅರ್ಜೆಂಟಾಗಿ ನಾನು ಹೋಗಲೇಬೇಕು. ನಾನು ಹೋಗಲಿಲ್ಲ ಅಂದರೆ ಅವ್ರಿಗೆ ಲೇಟ್ ಆಗುತ್ತೆ. ಹೌದಾ? ಸರಿನಮ್ಮ, ಬಾ, ನಿನಗೆ ಕುಂಕುಮ ಕೊಡ್ತೇನೆ. ಸರಿ ಮಾ, ನಾನು ಹೊರಡ್ತೀನಿ. ಹೇಳ್ದೆ ನನ್ನ ರಾಣಿಲೇ ಬರೋಣ ಅಂತ. ನೀನೆಲ್ಲಿ ಕೇಳ್ತೀಯ? ಯಾವಾಗಲೂ ನನ್ನ ಹಡ್ಗೆನಂತ ಕಾರೇ ಇರಬೇಕು ಅಂತ್ಯ. ಈಗ ಏನಾಯ್ತು ಅಂತ ಹಿಂಗೆ ಬಡ್ಕೋತಿದ್ಯಾ? ಯಲಹಂಕದಲ್ಲಿ ಕಾರ್ ಪಾರ್ಕ್ ಮಾಡಿ ಶ್ರೀಲಂಕಕ್ಕೆ ನಡ್ಕೊಂಡು ಬಂದಂಗಾಯ್ತು. ನೀನು ನಿನ್ನ ಕಂಪ್ಯಾರಿಸನ್ಸ್ ದೊಡ್ಡ ಬುದ್ಧಿವಂತೆ ಥರ ಆಡೋದಕ್ಕೆ ಹೋಗ್ಬೇಡ. ನನ್ನ ಕಾರ್ನ ಅಲ್ಲಿ ಪಾರ್ಕ್ ಮಾಡದೆ ಬಂದಿದ್ರೆ ಗೌತಮ್ಗೆ ಗೊತ್ತಾಗಿ ಹೆಂಡತಿ ಜೊತೆ ಎಸ್ಕೇಪ್ ಆಗಿರೋ. ಹಲೋ, ಪದೇ ಪದೇ ಗೌತಮ್ ಹೆಂಡತಿ ಅಂತ ಹೇಳ್ಬೇಡ. ಅವಳು ಗೌತಮ್ ಹೆಂಡತಿನೇ. ಹಲೋ, ಆರೋಪಿಗೂ ಅಪರಾಧಿಗೂ ಡಿಫ್ರೆನ್ಸ್ ಇದೆ. ಇನ್ನು ಏನು ಡಿಸೈಡ್ ಆಗಿಲ್ಲ. ಆ್ಯಂಡ್ ನೀನು ಅಂದ್ಕೊಂಡಾಗ ಏನು ಇರೋದೂ ಇಲ್ಲ. ಮತ್ತೆ ಯಾಕೆ ಬಂದೆ? ಹೋಗೋ ಕೆಲಸ ಆಗಲ್ಲ ಅನ್ನೋ ಗ್ಯಾರಂಟಿ ಮೇಲೆ. ಕೆಲಸ ಆಗಿಲ್ಲ ಅಂದರೆ ಮದುವೆಗೆ 1 ವಾರ ರಜೆ ಸಿಗುತ್ತಲ್ಲ, ಅದಕ್ಕೆ. ಹಾಗೆ ಆ ಕಾನ್ಫಿಡೆನ್ಸ್ ನನಗೆ. ಸಂಜೆ ನಮ್ಮ ಮನೇಲಿ ಮೆಹಂದಿ ಪ್ರೋಗ್ರಾಮ್ ಇದೆ, ನಾನು ಹೋಗಬೇಕು.